ವೀಕ್ಷಕರೇ ನಮಸ್ಕಾರ. ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸಂಗೀತ ಲೋಕದ ಸವ್ಯಸಾಚಿ ಬಿ ಕಾಳಿಂಗರಾಯರ ಕುರಿತಾದ ಕಾರ್ಯಕ್ರಮದ ಮುಂದುವರಿದ ಭಾಗವಿದು. ಕರ್ನಾಟಕದ ಜನಪ್ರಿಯ ಗಾಯಕರಾದ ಪಿ ಕಾಳಿಂಗರಾಯರು ಹಾಡಲಿದ್ದಾರೆ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ನಮ್ಮ ಜೊತೆ ಕಾಳಿಂಗರಾಯರ ಮೊಮ್ಮಗ ರಾಜೇಶ್ ಶಾನುಭಾಗರು ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನ್ನು ಮುಂದುವರಿಸೋಣ. ಫಿಲ್ಮಲ್ಲಿ ಕೂಡ ಹಲವಾರು ಫಿಲ್ಮಲ್ಲಿ ಕೂಡ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಹಾಡಿದ್ದಾರೆ. ತುಂಬಿದ ಕೊಡದಲ್ಲಿ ನೀವೇ ನೋಡ್ತೀರಿ, ತೆರೆ ಮೇಲೆ ಬಂದು ಹಾಡ್ತಾರೆ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಅದೇ ರೀತಿ ಬ್ಲ್ಯಾಕ್ ಮಾರ್ಕೆಟ್ ಚಿತ್ರದಲ್ಲೂ ಕೂಡ ಕನ್ನಡ ನಾಡಿನ ಮಹಿಮೆ ಕೇಳಿರಿ, ಕನ್ನಡ ಪುತ್ರರು ನೀವೆಲ್ಲ ಒಂದು ಹಾಡನ್ನು ಹಾಡ್ತಾರೆ. ಅದೇ ರೀತಿ ವಸಂತ ಸೇನೆ, ಆರ್ ನಾಗೇಂದ್ರ ರಾಯರ ವಸಂತ ಸೇನೆ ಚಿತ್ರದಲ್ಲಿ ಕೂಡ ಒಂದು ಕೆಲವು ಗೀತೆಗಳಿಗೆ ಅವರು ಸಂಗೀತ ಸಂಯೋಜನೆಯನ್ನು ಮಾಡ್ತಾರೆ, ಕೆಲವು ಹಾಡ್ತಾರೆ. ಅದೇ ರೀತಿ ಒಂದು ಅಭಿನಯವನ್ನು ಕೂಡ ಮಾಡ್ತಾರೆ, ಒಂದು ಸನ್ಯಾಸಿ ಪಾತ್ರವನ್ನು ಮಾಡ್ತಾರೆ, ಸಣ್ಣ ಅಭಿನಯವನ್ನು ಮಾಡಿದ್ದಾರೆ. ಅದು ಕೂಡ ನಿಮ್ಗೆ ಸಿಗ್ತದೆ. ವಸಂತ ಸೇನೆ ಚಿತ್ರದಲ್ಲಿ ಕಾಳಿಂಗರಾಯರ ಒಂದು ಅಭಿನಯ ಇದೆ, ಸಣ್ಣಕ್ಕೆ ಇದೆ, ಒಂದು 2-3 ನಿಮಿಷಗಳ ಕಾಲನೂ ಇದೆ, ಅಷ್ಟು ಆಕ್ಟಿಂಗ್ ಇದೆ. ಅದೊಂದು ಇದು ಮಾಡಿದ್ದಾರೆ. ಮತ್ತೆ ಹಲವಾರು ಗೀತೆಗಳಿಗೆ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ಅವರ ಹಾಡುಗಳನ್ನ PBS ಅವರು ಹಾಡಿದ್ದಾರೆ, ಮತ್ತು ಕಾಳಿಂಗರಾಯರು ಹೇಗೂ ಹಾಡಿದ್ದಾರೆ, PBS ಅವರು ಹಾಡಿದ್ದಾರೆ. ಅವರೊಟ್ಟಿಗೆ ಇರತಕ್ಕಂಥ ಈರುವರಲ್ಲಿ ಓರ್ವರು ಮೋಹನ್ ಕುಮಾರಿ ಅವರು ಬಹಳಷ್ಟು ಗೀತೆಗಳಿಗೆ ಕಾಳಿಂಗರಾಯರ ಜೊತೆ ಧ್ವನಿಯಾಗಿದ್ದಾರೆ. ಮೋಹನ್ ಕುಮಾರಿ ಅವರು ಇಂಡಿವಿಜುವಲ್ ಆಗಿ ಯಾವುದು ಹಾಡಿದಿಲ್ಲ, ಕೋರಸ್ ಆಗಿ ಬಹಳಷ್ಟು ಹಾಡಿದ್ದಾರೆ. ಅವರು ಶಿಷ್ಯಂದ್ರು ಇರುವರಿದ್ರು, ಅವ್ರ ಜೊತೆ ಕಾರ್ಯಕ್ರಮ ನೀಡ್ತಿದ್ರು. ಅಂದ್ರೆ 2 ಹೆಣ್ಣು ಧ್ವನಿ 1 ಗಂಡು ಧ್ವನಿ ರೀತಿಯಲ್ಲಿ ಅವರು ಕಾರ್ಯಕ್ರಮ ನಡೆಸಿದ್ರು. ಅದರಲ್ಲಿ ಕೋರಸ್ ರೂಪದಲ್ಲಿ ಬರ್ತಿದ್ರು ಮೋಹನ್ ಕುಮಾರಿ ಅವರು. ಆದ್ರೆ ಮೋಹನ್ ಕುಮಾರಿ ಅವರು ಇಂಡಿವಿಜುವಲ್ ಆಗಿ ಹಲವಾರು ಗೀತೆಗಳನ್ನ ಹಾಡಿದ್ದಾರೆ. ಅದರಲ್ಲಿ ಯಾಕಳುವೆ ಎಲೆರಂಗ, ಬೇಕಾದ ನಿನಗಿವೆ, ಬಹಳಷ್ಟು ಹಾಡಿದೆ ಅವ್ರದ್ದು ಕೂಡ. ಧ್ವನಿ ಎಲ್ಲ ಒಳ್ಳೆದಿದೆ, ಅವ್ರ ಧ್ವನಿ ಒಳ್ಳೆದಿತ್ತು, ಒಳ್ಳೆ ರೀತಿಯಲ್ಲಿ ಹಾಡ್ತಿದ್ರು. ಮತ್ತೆ ಬಾಚಿನ್ನ ಮೋಹನ್ನ ನೋಡೆನ್ನ ಏನಂತ ಹೇಳಿ, ಬಾಚಿನ್ನ ಮೋಹನ್ನ ನೋಡೆನ್ನ, ಒಳ್ಳೆ ಇದೆ ಅದು ಕೂಡ ಹಾಡು ಒಳ್ಳೆದೆ. ಚಿತ್ರದಲ್ಲಿಯೂ ಅವರು ಹಾಡಿದ್ದಾರೆ. ಹೌದು, ಶಶಿಧರಂ ಚಿತ್ರದಲ್ಲಿ ಅವರೇ ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ದಾರೆ. ಆ ಚಿತ್ರದ ಇದು ಕೂಡ ಹಾಡು ಕೂಡ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ, ಖಂಡಿತ ಸಿಗ್ತದೆ. ಮತ್ತೆ ಹಲವಾರು ನಮಗೆ ಸಿಕ್ಕದು. ತಮಿಳಲ್ಲಿ ಒಂದು ಚಿತ್ರದಲ್ಲಿ ಹಾಡಿದ್ದಾರೆ, ಅದು ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ದಾರೆ ಅಂತ ಬಂದ್ರೆ ಒಂಥರ. ಅವರು ರಾಜ್ ಕಪೂರ್ ಅವ್ರು ಹಿಂದಿಗೆ ಕರೆದಿದ್ರು ಸರ್ ಅವ್ರನ್ನ. ನನ್ನ ಹತ್ರ ಒಂದು ಫೋಟೋ ಇತ್ತು, ಅದು ನಂಗೆ ಕಾಣ್ತಾ ಇಲ್ಲ ಈಗ ಆ ಫೋಟೋ. ರಾಜ್ ಕಪೂರ್ ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ನೀವು ಬನ್ನಿ ಹಿಂದಿ ಚಿತ್ರರಂಗ ಬನ್ನಿ ಅಂತ ಹೇಳಿದ್ರಂತೆ. ಅವ್ರು ಕನ್ನಡ ಬಿಟ್ಟು ಹೋಗ್ಲಿಲ್ಲ. ನಾನು ಬರ್ತೇನೆ ಅಂತ ಮತ್ತೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಹೋಗೋ ಮನಸ್ಸು ಮಾಡ್ಲಿಲ್ಲ. ಅವ್ರು ಕರ್ನಾಟಕದಲ್ಲ ಇರ್ತೇನೆ ಅಂತ ಅವ್ರ ಇದಾಯ್ತು, ಹಿಂದಿಗೆ ಬೇಡ ಅಂತ ಆಯ್ತು, ನನಗೆ ಗೊತ್ತಿಲ್ಲ. ಹಾಗಂತ ಹಿಂದಿ ಅವರು ಹುಷಾರಿದ್ರು, ಹಿಂದಿ ಪ್ರಚಾರ ಸಭೆಯಲ್ಲಿ ಇದ್ರಲ್ಲ ಅವ್ರು, ಅಲ್ಲೆಲ್ಲ ಇದ್ರಲ್ಲ ಮೆಡ್ರಾಸ್ ಅಲ್ಲಿ. ಅವ್ರು ಕರೆದಿದ್ರು. ನನ್ನ ಹತ್ರ ಒಂದು ಫೋಟೋ ಇತ್ತು, ರಾಜ್ ಕಪೂರ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡುವಂತ ಫೋಟೋ ಇತ್ತು. ಅದು ನನಗೆ ಹಾರ್ಡ್ ಡಿಸ್ಕ್ ಒಂದು ಹಾಳಾಗಿ ಅದೇ ಕೆಲವೆಲ್ಲ ಫೋಟೋ ಹೋಯ್ತು ಸರ್. ಯುದ್ಧದ ಸಮಯದಲ್ಲಿ ನಮ್ಮ ಯೋಧರಿಗೆ ಬಲ ನೀಡ್ಲಿಕ್ಕಾಗಿ ನೀಡಿ ಬನ್ನಿರಿ ನಾಡಿಗೆ ಎನ್ನುವಂತ ಒಂದು ಗೀತೆಯನ್ನು ಕೂಡ ಹಾಡ್ತಾರೆ. ಅದು ಒಳ್ಳೆ ಇದೆ, ಒಳ್ಳೆ ಹಾಡೋದು. ನೀಡಿ ಬನ್ನಿರಿ ನಾಡಿಗೆ, ಅದು ಒಳ್ಳೆ ಹಾಡು. ಅಂದ್ರೆ ಒಂದು ಸ್ಫೂರ್ತಿ ತುಂಬುವಂತ ಹಾಡು, ಜನರಲ್ಲಿ ದೇಶ ಪ್ರೇಮವನ್ನ ಚಿಮ್ಮಿಸುವಂತ ಹಾಡು. ಮತ್ತೆ ಇನ್ನೊಂದು ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಸದ ಬೀಡೊಂದನ್ನು, ನಮ್ಮ ಅಡಿಗರ ಇನ್ನೊಂದು ಕವನವನ್ನು ಕೂಡ, ಅದು ಕೂಡ ಬಹಳಷ್ಟು ಜನಪ್ರಿಯ ಗೀತೆ. ಅಂದ್ರೆ ಜನಪ್ರಿಯ ಹೇಗಂದ್ರೆ ಅಲ್ಲಿ ನೆರೆದ ಜನರಲ್ಲಿ ಒಂದು ನಮ್ಮ ದೇಶ ಭಕ್ತಿಯನ್ನು ಉಕ್ಕಿಸುವಂತ ಒಂದು ರೀತಿಯಲ್ಲಿ ಹಾಡ್ತಿದ್ರಂತೆ. ಮತ್ತೆ ಅವರ ಗಾಯನ ಶೈಲಿ ಕೇಳಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಿದ್ರು ಸರ್. ಅದೊಂದು ಏನೋ ಒಂದು ಮೋಡಿಗಾರ ಕಾಳಿಂಗರಾಯ. ಮತ್ತೆ ಅವರು ಎಲ್ಲ ಕಚೇರಿ ನೀಡುದು ಎಲ್ಲ ಕುಳಿತುಕೊಂಡು ನೀಡುವಂತ ಯಾವ ಕಾರ್ಯಕ್ರಮ ಎಲ್ಲ ನಿಂತುಕೊಂಡೇ ಹಾಡು ಸರ್. ಅದೇ ರೀತಿ ಅವರನ್ನು ನೋಡಿದ್ರೆ ಅವರು ಸಂಗೀತ ಹಾಡುವವರು ಅಂತ ತಿಳ್ಕೊಳ್ಳಿಕ್ಲಿ ನೀವು ಆ ರೀತಿ ಡ್ರೆಸ್ ಮಾಡ್ಕೊಳ್ತಾರೆ. ಕೋಟು ಸೂಟು ಟೈ ಎಲ್ಲ ಕಟ್ಕೊಂಡು ಹಾಡು ಸರ್ ಅವರು. ಅದು ಅವರು ಎಷ್ಟೇ ಸೆಕೆ ಇದ್ರು ಕೂಡ ಕೋಟ್ ಹಾಕೊಂಡೇ ಹೋಗ್ತಿದ್ರಂತೆ ಬೆಂಗಳೂರು ತಿರ್ಕೊಂಡು. ಅಂದ್ರೆ ಆತರ ಒಂದು ಅಭ್ಯಾಸ ಅವ್ರದ್ದು. ಅದು ಒಂದು ಕಡೆ ಯಾವ್ದೋ ಒಂದು ಕಡೆ ಇಲ್ಲಿ ಹೋಗಿದ್ರಂತೆ, ಉತ್ತರ ಕನ್ನಡಕ್ಕೆ ಎಲ್ಲ ಹೋದ್ರಂತೆ ಸರ್, ಹಾಡ್ಲಿಕ್ಕೆ ಕರೆದ್ರಂತೆ ಅವ್ರನ್ನ. ಕಾಳಿಂಗರಾಯರನ್ನ ಕರೆಸ್ಬೇಕು ಅಂತ ಕರ್ಸಿದ್ರಂತೆ. ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಇವ್ರನ್ನ ಕರೆದ್ರು, ಯಾರನ್ನ ಕರೆಸಿದ್ರು ಅಲ್ಲಿನ ಸಂಘಟಕರು. ಈ ಕಾರ್ಯಕ್ರಮ ಸಂಘಟಕರು ಕಾಳಿಂಗರಾಯರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಅವ್ರು ಕಾಳಿಂಗರಾಯರು ನೋಡ್ಲಿಲ್ಲ ಕರೆಸಿದವರು. ಅವ್ರಿಗೆ ಗೊತ್ತಿಲ್ಲ ಕಾಳಿಂಗರಾಯರು ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವರು ಬಂದಿದ್ದಾರೆ, ಬೋರ್ಡ್ ಹಿಡಿದು ಬಂದಿದ್ದಾರೆ, ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಹಾಗೆ ರೈಲ್ವೆ ಸ್ಟೇಷನ್ ಅಲ್ಲ, ಇವರ ಆಲೋಚನೆಯಲ್ಲಿ ಕಾಳಿಂಗರಾಯರು ಯಾವ ತರ ಇರ್ತಾರೆ, ಸಂಗೀತಗಾರರು ಯಾವ ತರ ಇರ್ತಾರೆ, ಒಂದು LID ಡಬ್ಬ ಇಟ್ಕೊಂಡು ಒಂದು ಜುಬ್ಬ ಹಾಕೊಂಡು ಬರ್ತಾರೆ ಅಂತ ಇವರ ಐಡಿಯಾದಲ್ಲಿ ಆಗಿತ್ತು, ಹೋದವರ ಐಡಿಯಾದಲ್ಲಿ.
ಇವರು ಎದ್ದಿರುದ್ದಲ್ಲ ಸರ್, ಇವರು ಪ್ರೊಫೆಸರ್ ತರ ಬರೋರಲ್ಲ, ಕೋಟ್ ಗೀಟ್ ಹಾಕೊಂಡು ಟೈ ಹಾಕೊಂಡು ಚೆಕ್ ಗಿಕ್ ಜಾಪಲ್ಲಿ ಬರ್ತಿದ್ದಾರೆ. ಇವರು ಸೀದಾ ಬಂದ್ರೆ ಯಾರು ಇಲ್ಲ ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಮತ್ತೆ ಅಲ್ಲಿ ರಿಲೇಷನ್ ಯಾರ ತರ ಹೇಳಿ ಒಂದು ಗಾಡಿ ಮಾಡ್ಕೊಂಡು ಸೀದಾ ಅಲ್ಲಿಗೆ ಬಂದ್ರು. ಅವರು ಸಂಘಟಕರು ಅಲ್ಲಿಗೆ ಬಂದ್ರು, ಕಾರ್ಯಕ್ರಮದ ಸ್ಟೇಜ್ ಹತ್ರ ಬಂದ್ರು. ಅವ್ರು ಒಬ್ಬರೇ ಹೋಗುದು ಜಾಸ್ತಿ, ಇನ್ಸ್ಟ್ರೂಮೆಂಟ್ ಅವ್ರನ್ನ ಕರ್ಕೊಂಡು ಹೋಗುದಿಲ್ಲ. ಲೋಕಲ್ ಇನ್ಸ್ಟ್ರೂಮೆಂಟ್ ಅವ್ರ ಜೊತೆ ಜಾಸ್ತಿ ಹಾಡ್ತಾರೆ ಅವ್ರು. ಯಾಕಂದ್ರೆ ಅವರದ್ದು ಒಂದಿದೆ ಸರ್, ಅವರು ಹೇಳೋದು ಅಂದ್ರೆ ಭಾವಗೀತೆಗಳಿಗೆ, ಯಾವುದೇ ಗೀತೆಗಳಿಗೆ ಕಂಠ ಮುಖ್ಯ ಅಂತ ಹೇಳ್ತಾರೆ. ತಾಳ ಬೇಕು, ತಾಳಕ್ಕೆ ತಕ್ಕಷ್ಟು ಮಾತ್ರ ಅದನ್ನು ನುಡಿಸಬೇಕು, ಮತ್ತೆಲ್ಲ ನಮ್ಮ ಹಾಡಲ್ಲೇ ಬರಬೇಕು ಎನ್ನುವುದು ಅವರ ಒಂದು ನಂಬಿಕೆ. ಮತ್ತೆ ಸ್ಥಳೀಯ ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಕೊಡ್ತಿರಂತೆ. ಅಂದ್ರೆ ಯಾವುದೇ ಒಬ್ಬ ಸಣ್ಣ ನುಡಿಸನಾಗಿದ್ದಾರೆ, ತಾಳ ಇದು ಗೊತ್ತುಂಟಾ, ಇದು ಗೊತ್ತುಂಟು, ಒಂದ್ 2 ತಾಳ ಗೊತ್ತಿದ್ರೆ ಸಾಕು, ಅದೇ 2 ತಾಳದಲ್ಲಿ ಅವರು ಫುಲ್ ಹಾಡು ಕಾರ್ಯಕ್ರಮನ ಮುಗಿಸ್ತಾರಂತೆ. ಆ ತರ ಒಂದು ಕೆಪಾಸಿಟಿ. ಒಂದು ಕಡೆ ಅದೇ 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 ಸಂಘಟಕರು ಅಲ್ಲಿದ್ರು, ಸಂಘಟಕರ ಹತ್ರ ಹೋಗಿ ಕೂತ್ಕೊಂಡ್ರಂತೆ. ಇವರು ಹೋದವರು ವಾಪಸ್ ಬಂದ್ರಂತೆ, ಸರ್ ನಮಗ್ ಸಿಗ್ಲೇ ಇಲ್ಲ ಕಾಳಿಂಗರಾಯರು ಅಂತ. ಕಾಳಿಂಗರಾಯರು ಬರಲ್ಲ ಸರ್, ನಮಗ್ ಸಿಗ್ಲಿಲ್ಲ ಸರ್. ಹೌದು, ನೀವು ನೋಡ್ಲಿಲ್ಲ? ಇಲ್ಲ ಇಲ್ಲ ಅಂದ್ರೆ ಇಲ್ಲಿ ಕೂತಿದಾರೆ ನೋಡಿ ಇವ್ರು ಕಾಳಿಂಗರಾಯರು. ಹೌದಾ? ಓ, ಇವ್ರನ್ನ ನಾವು ನೋಡಿ ಸರ್, ನಮ್ಗೆ ಗೊತ್ತಾಗಿಲ್ಲ, ಇವ್ರು ಸಂಗೀತಗಾರ ಗೊತ್ತಿಲ್ಲ ಸರ್, ಇವ್ರು ಟೈ ಹಾಕೊಂಡ್ ಬಂದ್ರಲ್ಲ. ಒಳ್ಳೆ ಗಮ್ಮತ್ತಿತ್ತು. ಅಂತದೆಲ್ಲ ಬಹಳಷ್ಟು ಘಟನೆಗಳಿದೆ ಸರ್ ಅವ್ರದ್ದು. ರವಿ ಬೆಳಗೆರೆ ಒಮ್ಮೆ ಎಲ್ಲಿ ಬರೆದಿದ್ದಾರೆ, ನೋಡ್ಲಿಕ್ಕೆ ಕಾಳಿಂಗರಾಯರು ಅಷ್ಟೇ ಸುಂದರವಾಗಿದ್ರು ಮತ್ತೆ ಅಷ್ಟೇ ಸ್ಟೈಲಿಶ್ ಆಗಿದ್ರು ಆ ಕಾಲಕ್ಕೆ ಅಂತ. ಹೌದು ಹೌದು. ಒಬ್ಬ ಹಾಡುಗಾರ ಯಾರೋ ಇರಬಹುದು, ಕಲಾವಿದ ಆಗಿರ್ಬೋದು, ಅದ್ರ ಆಚೆಯೂ ಒಂದು ಕೊಡುಗೆ ತುಂಬಾ ದೊಡ್ಡದಾದದಿದೆ. ಹೌದು ಹೌದು, ತುಂಬಾ ಅದೊಂದು ಮೆಚ್ಚಬೇಕಾದ್ದು. ಅದು ಯಾರು ಅಂದ್ರೆ ಆ ಸಮಯದಲ್ಲಿ ಅಂದ್ರೆ ಅವರ ಸಂಯೋಜನೆ ಮಾಡಿ ಹಾಡು ಅಂದ್ರೆ ಅದೊಂದು ದೇಶಭಕ್ತಿ ಬರುವಂತೆ, ದೇಶಭಕ್ತಿ ಮೂಡುವಂತೆ ಮಾಡುದು, ಅದು ಮುಖ್ಯವಾದ ಕೆಲಸ ಇತ್ತು ಆ ಸಮಯದಲ್ಲಿ. ಹೌದು, ಮತ್ತೆ ಅದು ವೇದಿಕೆಯಲ್ಲಿ ಹಾಡುವುದು ಅಷ್ಟು ಸುಲಭ ಆಗಿರ್ಲಿಲ್ಲ, ಅಧಿಕಾರಿಗಳನ್ನ ಎದುರು ಹಾಕಿಕೊಳ್ಬೇಕಾಗ್ತಿತ್ತು. ಹೌದು 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 ಹೌದು. ಈಗಿನ ಹೋರಾಟ ಮಾಡಿದ ಅಲ್ಲ ಅಲ್ಲ, ಅದು ಹೋರಾಟ ಮಾಡಿದಂತೆ ಅವರೇ. ಈ ಕತ್ತಿ ಹಿಡ್ಕೊಂಡು ಓಡಾಟ, ಕಂಠದಿಂದ ಹೋರಾಟ ಮಾಡಿದ. ಗಾಯಕರಾಗಿ ಮಾಡಿದ್ದು ಅದು ಬಹಳ ದೊಡ್ಡ ಸಾಧನೆ. ಅದು ಸ್ವಾತಂತ್ರ್ಯ ಹೋರಾಟವೇ ಅದು. ಸಿಂಹನೊಡನಾಡುತ್ತ ಹಲ್ಲುಗಳ ನೆನೆಸಿದವ, ಹಾಲ್ಗಲ್ಲ ತುಳೆಯವ ನಮ್ಮ ಭರತ. ರಾಜರತ್ನಂ ಅವರ ಗೀತೆಗಳು ಅದು ಓದುವುದಕ್ಕೂ ಕಷ್ಟವಾಗುವಂತ ಸಾಲುಗಳು, ಅದನ್ನೊಂದು ಕಾಂಪೋಸ್ ಮಾಡಿ ಹಾಡುವುದು ಸುಲಭದ ಮಾತಾಗಿರ್ಲಿಲ್ಲ. ಅದರ ಬಗ್ಗೆ ಹೇಳ್ತೀರಾ? ಹೌದು, ಹೇಳ್ತಾರೆ ಸರ್. ಅದು ಜೆ.ಪಿ. ರಾಜರತ್ನಂ ಅವರ ಒಂದು ಹಲವಾರು ಗೀತೆಗಳು, ಹೇಳ್ಕೊಳ್ಳಕ್ಕೊಂದೂರು ಇರ್ಬೋದು, ನನ್ನ ಹೆಂಡತಿ ನುಗ್ಗಿದ್ಲು, ಬ್ರಹ್ಮನಿಗೆ ಜೋಡಿಸಿ, ಹೀಗೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ ಸರ್ ಅವರ ಗೀತೆಗಳು. ಅಂದ್ರೆ ಅದನ್ನು ಹಾಡಿ ಅವರು ಜಯಿಸಿದ್ದಾರೆ, ಅದು ಮುಖ್ಯ. ಈಗ ಬ್ರಹ್ಮನಿಗೆ ನೋಡಿ ಸರ್, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಅಂಡ ಮುಟ್ಟಿದ ಕೈಯೇನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಅಂಡ ಮುಟ್ಟಿದ ಕೈಯೇನ, ಭೂಮಿಯುದ್ದು ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಎಂಡ ಮುಟ್ಟಿದ ಕೈನ. ಈ ತರ ಇದೆ. ಅಂದ್ರೆ ಅದನ್ನ ಓದೋದೇ ಕಷ್ಟ, ನೀವು ಹೇಳಿದಂತೆ. ಅದಕ್ಕೊಂದು ಅದು ಅಲ್ಲಿ ಅವರು ನೋಡಿ ವೆಸ್ಟರ್ನ್ ಬೀಟ್ ಅಲ್ಲಿ ಅವ್ರಿಗೆ ಉಪಯೋಗ ಬಂತು. ರಾತ್ರಿ ಕೂತ್ಕೊಂಡು ಕೇಳ್ತಿದ್ರಲ್ಲ, ಆ ಬೀಟ್ ನ ಇಲ್ಲಿ ಉಪಯೋಗಿಸ್ಬಿಟ್ರು ಅವರು. ಹೌದು ಸರ್. ಅದೇ ತರ ಯಾವ್ದೋ ಹಾಡಿದ್ದು ನಾನು ಒಮ್ಮೆ ಆಕಾಶವಾಣಿಯಲ್ಲಿ ಕೇಳಿದ್ದೆ. ಹಾ ಹಾ, ವೆಸ್ಟರ್ನ್ ಹಾಡು ಅವ್ರು ಆ ಶೈಲಿಯಲ್ಲಿ ಹಾಡ್ತಿದ್ರು. ಹೌದು, ಆ ಶೈಲಿಯಲ್ಲಿ ಅಲ್ಲ, ಇಂಗ್ಲಿಷ್ ಸಾಂಗ್ ಅದು ಕೇಳಿದ್ದೆ ಒಮ್ಮೆ. ಹೌದಾ? ಅದೇ ಅದು. ಹಾಗೆ ಅವ್ರು ಕಂಪೋಸ್ ಮಾಡಿದ ಬೇರೆ ಗಾಯಕರು ಹಾಡಿದ ಹಾಡುಗಳು ತುಂಬಾ ಒಳ್ಳೆಯ ಹಾಡುಗಳಿದೆ. ಹಬ್ಬ ಆ ಹುಡುಗಿ ಅನ್ನುವ ಚಿತ್ರದಲ್ಲಿ ಹೃದಯ ದೇವಿಯೇ ನಿನ್ನ, ಹೃದಯ ದೇವಿಯೇ ನಿನ್ನ, ಹೌದು ಅದರ, ಹೌದು ಅದು ಪಿ.ಬಿ. ಶ್ರೀನಿವಾಸ್ ಮತ್ತೆ ಎಸ್ ಜಾನಕಿ ಅವರು ಹಾಡಿರೋದು. ಹೌದು ಹೌದು ಹೌದು. ಮತ್ತೆ ಇವರು ಎಸ್.ಪಿ. ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದು ಸೂಪರ್ ಹಿಟ್ ಚಿತ್ರ ಇದೆ. ಅಂದ್ರೆ ಅದು ರಿಲೀಸ್ ಆಗಿಲ್ಲ, ತರಂಗ ಅಂತ. ಮೂಗಾದಂಗ ಆಗ್ತೀನಿ ನಾನು, ನನ್ ಪುಟ್ ನಂಜಿ ನಕ್ರೆ ಅಂತ ಇದೊಂದು ಹಾಡಿದೆ, ಒಳ್ಳೆ ಇದೆ ಸರ್. ಅದು ಒಳ್ಳೆ ಹಾಡು, ಒಳ್ಳೆ ಇದೆ. ಮತ್ತೆ ಅದ್ರಲ್ಲಿರುವ ಎಲ್ಲಾ ಹಾಡುಗಳು ಒಳ್ಳೆ ಇದೆ. ಅದ್ರಲ್ಲಿ ಒಂದು 4-5 ಹಾಡಿ ತರಂಗ ಚಿತ್ರದಲ್ಲಿ. ಅದು ಕೊನೆಯದಾಗಿ ಅವರು ಸಂಗೀತ ನಿರ್ದೇಶನ ನೀಡಿದ ಚಿತ್ರ, ಕೊನೆಯ. ಅದು ರಿಲೀಸ್ ಆಗಿಲ್ಲ ಫಿಲ್ಮ್. ಲೋಕೇಶ್ ಅವರು ಹೀರೋ ಇದ್ರು ಅದ್ರಲ್ಲಿ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮದಲ್ಲಿ. ಹೌದು ಹೌದು. ತಾಯಿ ದೇವಿಯನ್ನು ಕಾಣೆ ಅಂಬಲಿ. ಹೌದು. ಕೈವಾರ ಮಹಾತ್ಮೆಯ ನೀವು ಹೇಳಿದಂತೆ ಈಗ ಓಂ ನಮೋ ನಾರಾಯಣ, ಅದು ಅದೆಲ್ಲ ಒಂದೊಂದು ಅದು ಹೇಳಲಿಕ್ಕಿಲ್ಲ ಸರ್. ಅದರದ್ದೆಲ್ಲ ತುಂಬಾ ಭಾವಪೂರ್ಣವಾದಂತ ಹಾಡು. ಹೌದು ಹೌದು. ತಾಯಿ ದೇವಿಯನ್ನ, ಹೌದು. ತಾಯಿ ದೇವಿಯನ್ನು ಕಾಣೆ ಹಂಬಲಿಸಿ, ಕಾಯುತ್ತಿಹೇ ಭ್ರಮೆಯ ಬರಿಸಿ, ಕಾಣುವೆಯ ಕರುಣಾಮಯಳ, ಕಾಣುವೆಯ ಕರುಣಾಮಯಳ, ಇಹ ಜೀವನದೇ ಮರೆಯಾದವಳ,
ತಾಯಿ ದೇವಿಯನ್ನು ಕಾಣೆ ಹಂಬಲಿಸಿ ಕಾಯುತ್ತಿಹೆ ಭ್ರಮೆಯ ಬರಿಸಿ. ಎಷ್ಟು ಒಳ್ಳೆ, ಅದು ಫೀಲಿಂಗ್ ಎಷ್ಟಿದೆ ಸರ್ ಅವ್ರದ್ದು. ಹೌದು ಸರ್, ಅದು ನಾವು ಒಂದು ಹೀಗೆ ಕ್ಷಣ ಹಾಡಿದ್ರೆ ಮೈ ಮರೆಸುವಂತ ಸಾಂಗ್ ಅದು. ಹೌದು ಹೌದು ಹೌದು. ಅದರಲ್ಲಿ ಚರಣ ಎಲ್ಲ ಒಳ್ಳೆಯ ಸರ್. ಮಾತೆಯ ಮಮತೆ ಏನೆಂದರಿಯದೆ ಮಾತಿನ ಶೂಲದೆ ನೀರಿದೆ, ಮಾತೆಯ ಮಮತೆ ಏನೆಂದರಿಯದೆ ಮಾತಿನ ಶೂಲದೆ ನೀರಿದೆ, ದಾರಿ ತೋರಿಸುವ ದೀಪವ ನುಡೆದೆ, ದಾರಿ ತೋರಿಸುವ ದೀಪವ ನುಡೆದೆ, ಮೀರಿದ ಕೋಪದೆ ನೀ ಕುರುಡಾದೆ, ತಾಯಿ ದೇವಿಯನ್ನು ಕಾಣೆ ಹಂಬಲಿಸಿ ಕಾಯುತ್ತಿಹೆ ಭ್ರಮೆಯ ಬರಿಸಿ. ಎಷ್ಟು ಒಳ್ಳೆ ಸಾಹಿತ್ಯ ಆ ಸಮಯದಲ್ಲಿ. ಅದು ಒಂಥರ ಕೇಳಲಿಕ್ಕೆ ಒಂಥರ ಖುಷಿ, ಅಂದ್ರೆ ಒಂಥರ ದುಃಖ. ಇವತ್ತಿನ ಯಾವ ಅಬ್ಬರದ ಮ್ಯೂಸಿಕ್ ಇಲ್ಲ, ಮತ್ತೆ ಎಫೆಕ್ಟ್ಗಳು, ಸ್ಪೆಷಲ್ ಎಫೆಕ್ಟ್ಗಳಿಲ್ಲ. ಇಲ್ಲ ಇಲ್ಲ, ಎಕ್ಕೋ ಇಲ್ಲ ಜಾಸ್ತಿ. ಹೌದು ಸರ್. ಅದು ಹೇಗೆ ಅಂದ್ರೆ ಅವರು ಆಕಾಶವಾಣಿಗೆ ಹೋದ ಕೂಡಲೇ ಅವ್ರು ರೆಡಿಯಾಗಿ ಮೊದ್ಲೇ ಪ್ರಿಪೇರ್ ಆಗಿ ಹೋಗುದಿಲ್ಲ ಸರ್. ಆಕಾಶವಾಣಿ ರೆಕಾರ್ಡಿಂಗ್ ಸಮಯದಲ್ಲಿ ಸೀದಾ ಅವ್ರು ಹೋಗುದಂತೆ, 5 ನಿಮಿಷ ಹೋಗುದಂತೆ ಆಕಾಶವಾಣಿ ಸ್ಟುಡಿಯೋ ಒಳಗೆ. 5 ನಿಮಿಷ ಹೋಗಿ ಅಲ್ಲಿ ಒಬ್ರಿದ್ದಾರೆ ಅವ್ರು ಗೊತ್ತಿರೋರು, ಅವ್ರ ಹತ್ರ ಒಂದು ಪುಸ್ತಕ ಕೊಡಿ ಅಂತ ಹೇಳ್ತಾರಂತೆ, ಭಾವಗೀತೆ ಒಂದು ಪುಸ್ತಕ ಕೊಡಿ. ಅಲ್ಲೇ ನಿಂತ್ಕೊಂಡು ಟಕ್ ಟಕ್, ಅಲ್ಲಿ ಯಾರು ಮ್ಯೂಸಿಕ್ನ ಯಾರಂತ ಗೊತ್ತಿರಲಿಲ್ಲ ಅವರಿಗೆ, ಅಲ್ಲಿ ನಿಂತ್ಕೊಂಡು ತಾಳ ಒಂದು ಹೇಳುವಂತೆ ಅವ್ರಿಗೆ, ಇವರಿಗೆ ರಾಗ ಹೇಳುವಂತೆ ಶುರು ಮಾಡುವಂತೆ. ಆ ತರ ಒಂದು 5 ನಿಮಿಷದಲ್ಲಿ ಟಕ್ ಟಕ್ ಬಂದಾಯ್ತು. ಅವರು ಇನ್ಸ್ಟ್ರೂಮೆಂಟ್ ಅವರಿಗೆಲ್ಲ ಭಯ ಅಂತೆ, ಕಾಳಿಂಗಾರಿ ಇವತ್ತು ಯಾವ ಹಾಡು ತಗೊಳ್ತಾರೆ, ಒಂದು ಮಾತಾಡುದಿಲ್ಲ ಏನಿಲ್ಲ, ಬರ್ತಾರ ತಾಳ ರಾಗಿದ್ರು ಶುರು ಮಾಡ್ತಾರೆ. ಬಂದ್ರ ಅಂತ ನೋಡ್ತಾ ಇರ್ತಾರಂತೆ, ಒಂದು ಬೇಗಾರು ಬಂದ್ರು ಸಾಕಿತ್ತು ಅಂತ. ಅದ್ರ ಸ್ವಲ್ಪ ಕೇಳ್ಕೊಳ್ಳಿಕ್ಕೆ ಆಗತ್ತಲ್ಲ. ಏನಿಲ್ಲ ರಪ್ಪ 5 ನಿಮಿಷ ಬಂದಾರೆ ಟಕ್ ಟಕ್ ಶುರು. ನಾನು ಹೋಗ್ತೇನೆ, ನಾನು ಹಿಂದೆ ಬನ್ನಿ ಅಷ್ಟೇ ಅಂತ ಹೇಳುವಂತೆ. ನನ್ನ ಹಿಂದೆ ಬನ್ನಿ, ನೀವು ಹಿನ್ನೆಲೆ ಅಲ್ಲ, ನೀವು ಹಿಂದಿಂದ ಬರ್ತಾ ಇರಿ, ನಾನು ಹೋಗ್ತಾ ಇರ್ತೇನೆ. ಅವ್ರು ಮತ್ತೆ ಕಲಾವಿದರಲ್ಲಿ ತುಳಿಯುವುದಿಲ್ಲ, ಇಲ್ಲ ಅಂತದ್ದಿಲ್ಲ. ನಿಮ್ಗೆ ಯಾವ್ದು ಬರ್ತದಪ್ಪ ತಾಳ, ಈ ತಾಳವ ಆ ತಾಳಲ್ಲಿ ಹಾಡ್ತಾರೆ. ನಿಮ್ಗೆ ಯಾವ ರಾಗ ಬರ್ತದೆ, ಒಂದು ಕಡೆ ಮೋಹನ ರಾಗ ಮಾತ್ರ ನುಡ್ಸ್ಲಿಕ್ಕೆ ಬರ್ತಿದಂತೆ ಒಬ್ಬನಿಗೆ, ಮೋಹನ ರಾಗ ಅಂತ ಮಾತ್ರ ಸರ್ ಅದ್ರಲ್ಲೇ ಹಾಡಿದಾರಂತ ಸರ್, ತರದ ಹಾಡುಗಳು ಮಾಡಿ. ಅಂತ ಒಂದು ಕೆಪಾಸಿಟಿ ನಾನೆಲ್ಲ ನೋಡ್ಲಿಲ್ಲ. ಅಂದ್ರೆ ಆ ತರದ ಒಂದು ಜನ. ಅದೇ ರೀತಿ ಕೆಲವೆಲ್ಲ ಇನ್ಸ್ಟ್ರೂಮೆಂಟ್ ನುಡಿಸ್ತಾರಲ್ಲ ಸರ್, ತುಂಬಾ ಜನ ಕುಳಿತುಕೊಂಡು ಇನ್ಸ್ಟ್ರೂಮೆಂಟ್ ನುಡಿಸುವಾಗ ಇವರು ಒಂದು ಕಡೆ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಯಾರ ಒಬ್ಬ ಶ್ರುತಿ ತಪ್ತಾನೆ ನೋಡಿ ಸರ್, ಅಲ್ಲಿ ಬಂದು ಅವನನ್ನೇ ಹಿಡಿತಾರಂತ ಸರ್, ನೀನೇ ತಪ್ಪಿದ್ದೀಯ, ಯಾಕೆ ಏನಾಯ್ತು ನಿಂಗೆ ಅಂತ ಕೇಳ್ತಾರ. ಆಶ್ಚರ್ಯ, ಪರಮಾಶ್ಚರ್ಯ. ಅಂದ್ರೆ ಅವರ ಸಾಧನೆ ಅಷ್ಟು, ಅಂದ್ರೆ ಸ್ವರಗಳನ್ನು ಗ್ರಹಿಸುವಂತ ಒಂದು ರೀತಿ ಅದು ಅಷ್ಟು ಗಮನ ಕೊಟ್ಟು ಕೇಳ್ತಿರ್ತಾರೆ. ಎಲ್ಲಿಂದ ಯಾವ ಸೈಡ್ ಇಂದ ಯಾರು ತಪ್ಪು ನುಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಅಂದ್ರೆ ಇದೆಲ್ಲ ಏನಂತಾರ, ಇಷ್ಟೆಲ್ಲ ಇದು ನಮಗೆ ಆವಾಗ ಮಾಧ್ಯಮ ಅಷ್ಟು ಇರ್ಲಿಲ್ಲ, ಆದ್ರಿಂದ ಅವರು ಅಷ್ಟು ಸಾಧನೆ ಮಾಡಿದ್ ನಮಗೆ ಈಗ ತಲುಪುತ್ತಾ ಇದೆ. ಈಗಿನ ಕಲಾವಿದರು ಏನ್ ಸರ್, ಇಷ್ಟು ಸಾಧನೆ ಮಾಡಿ ಅಷ್ಟು ತಲುಪಿಸ್ತಿದ್ದಾರೆ ಮಾಧ್ಯಮದ ವಿಷಯ ಅಷ್ಟೇ ಸರ್ ಇರುದು. ಅಂದ್ರೆ ಹಿಂದಿನ ಕಾಲದವರ ಸಾಧನೆ ಬೆಟ್ಟದಷ್ಟಿದೆ, ಅವ್ರು ನಮ್ಗೆ ಗೊತ್ತಿರೋದು ಸಣ್ಣ ಒಂದು ಗುಡ್ಡದಷ್ಟು ಮಾತ್ರ ಗೊತ್ತಿರೋದು. ಆದ್ರೆ ಈಗಿನ ಕಾಲದವರ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದ ಮಹಾನ್ ಗಾಯಕ. ಖಂಡಿತ ಸರ್, ಖಂಡಿತ. ಆದ್ರೆ ಈಗಿನ ಕಾಲದವರು ಒಂದು ಗುಡ್ಡದಷ್ಟಿದೆ ಸರ್ ಸಾಧನೆ, ಅದನ್ನು ತೋರಿಸ್ತಾರೆ ಬೆಟ್ಟದಷ್ಟು ತೋರಿಸ್ತಾರೆ. ಅಂದ್ರೆ ಈಗ ಎಕ್ಸ್ಪೋಜರ್ ಜಾಸ್ತಿ ಆಗಿದೆ ಜನರಿಗೆ, ಯಾವ್ದು ಸರಿ ಯಾವ್ದು ತಪ್ಪು ಎನ್ನುವುದು ಕೂಡ ಗೊತ್ತಾಗದೆ ಎಲ್ಲರಿಗೂ ಬಹಳಷ್ಟು ಎಕ್ಸ್ಪೋಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಕೊಡ್ತಾರೆ ಗೊತ್ತಿಲ್ಲ, ಆದ್ರೆ ಕೆಲವು ಒಳ್ಳೊಳ್ಳೆ ಕಲಾವಿದರನ್ನ ಮರೆ ಮಾಚ್ತಾ ಇದ್ದಾರೆ ಇಂಥ ಮಾಧ್ಯಮಗಳು. ಕೆಲವು ಮಾಧ್ಯಮಗಳು ನಾನು ಹೇಳುದು, ಒಳ್ಳೊಳ್ಳೆ ಕಲಾವಿದರನ್ನ ಮೂಲೆ ಗುಂಪು ಆಗಿದ್ದಾರೆ, ಅವರನ್ನ ಇವರು ಬೆಳಕಿಗೆ ತರ್ತಾ ಇಲ್ಲ. 1-2 ಹಾಡುಗಳನ್ನ ಹಾಡ್ತಿರುವಂತವ್ರನ್ನ ತಂದು ಮೇಲೆ ತಂದು ಕೂರಿಸಿ ಬಿಡ್ತಾರೆ. ಅಂದ್ರೆ ನಾವು ಇರುವ ವಿಷಯ ಹೇಳಿದ್ರೆ, ಅಂದ್ರೆ ಆಗಿನ ಕಾಲದಲ್ಲಿ ಯಾವುದೇ ಮಾಧ್ಯಮ ಇಲ್ಲದ ಕಾರಣ ನಮ್ಮ ಸಾಧನೆಗಳು ಅವರ ಮನೆಯವರಿಗೆ ಮಾತ್ರ ತಿಳಿಯುವಂತಾಯ್ತು, ಮತ್ತೆ ಕೆಲವರಿಗೆ ಸ್ವಲ್ಪ ತಿಳಿಯುವಂತಾಯ್ತು. ನಿಜ ನಿಜ, ಅದು ಮುಖ್ಯವಾಗಿ. ಅಂದ್ರೆ ಮನೆಯವರಿಗೆ ತಿಳಿಲೇಬೇಕಾಗ್ತದೆ, ಯಾವ್ದಿದೆ ಹುಡುಕ್ತಾ ಇರ್ತೇವೆ ನಾವು. ನಮ್ಮ ಅಜ್ಜ ಏನ್ ಮಾಡಿದ್ರು ಸೇವ್ ಮಾಡಿ ಇಡ್ಬೇಕಲ್ಲ ಸರ್ ನಾವು. ಈಗ 100 ಅವ್ರು 120 ಹಾಡಿದ್ 100 ಮೇಲೆ ಹಾಡಿದೆ, ಈಗ ಸೇವ್ ಆಗಿದೆ. ಅಂದ್ರೆ ನಾವು ಅದನ್ನ ಕಳ್ಕೊಳ್ಳಿಲ್ಲ. ನಾನು ಫೋಟೋಸ್ ಹೋಯ್ತು ನಂದಷ್ಟೇ ಬಿಟ್ರೆ ಅದಿದೆ, ಹಾಡೆಲ್ಲ ಇದೆ. ಅವರ ಕಂಪೋಸಿಂಗ್, ಒರಿಜಿನಲ್ ಕಂಪೋಸಿಂಗ್ ಹಾಡಿದೆ. ಆನಂತರ ಇಲಾಖೆಯವರು ಯಾರೋ ಒಬ್ರು ಮಾಡಿದ್ದಾರೆ, ಅದು ಕೂಡ ಇದೆ. 90 ಅಂತ ಮಾಡಿದ್ದಾರೆ, 90 ಸಾಂಗ್ಸ್ ಮಾಡಿದ್ದಾರೆ ಗುಚ್ಛ, 9 CD ಗುಚ್ಛ ಮಾಡಿ 10 ಹಾಡು ನೀಡಿದ್ದಾರೆ ಅದರಲ್ಲಿ. ಅದು ಕೂಡ ಇದೆ. ಅದರೊಟ್ಟಿಗೆ ಅವರ ಒರಿಜಿನಲ್ ಕಂಪೋಸಿಂಗ್ ಇದೆ, ಒರಿಜಿನಲ್ ಹಾಡು. ಅದು ಗ್ರಾಮಫೋನ್ ಎಲ್ಲ ಅವತ್ತು ಬಂದಂತಲ್ಲ HMV ಅವ್ರದ್ದು, ಅದೆಲ್ಲ ಇದೆ ಸರ್. ಅಂದ್ರೆ ಅದು ಕೇಳಿ ಖುಷಿ ಅದೇ. ಅವರು ನಿಸಾರ್ ಅಹಮದ್ ಅವ್ರ ಜೊತೆ ಇದ್ರು, ಹೇಗೂ ಅವರು ಜೊತೆಗಿದ್ರು, ಬಹಳಷ್ಟು ಅವರು ಒಟ್ಟಿಗಿದ್ರು. ನಿಸಾರ್ ಅಹಮದ್ ಅವ್ರು ಬಹಳ ಒಡನಾಡಿ ನಿಸಾರ್ ಅಹಮದ್ ಅವ್ರ ಜೊತೆ ಇದ್ರು. ಹೌದು, ಅದು ಮತ್ತೆ ಅನಂತ್ ಸ್ವಾಮಿ ಅವರು ಸರ್, ಅನಂತ್ ಸ್ವಾಮಿ ಅವರು ನಾವು ನೆನ್ಪು ಮಾಡ್ಕೊಳ್ಲೇಬೇಕು. ಅನಂತ್ ಸ್ವಾಮಿ ಅವರು ಅವ್ರ ಜೊತೆಗೆ ಪಕ್ಕವಾಗಿ ಕೂಡ ಹೋಗ್ತಿದ್ರು, ಮತ್ತೆ ಅವರನ್ನ ಗುರುಗಳಾಗಿ ಅವರು ಇದು ಮಾಡಿದ್ರು. ಅನಂತ್ ಸ್ವಾಮಿ ಅವರು ಈ ಕಾಳಿಂಗರಾಯರು ನನ್ನ ಗುರುಗಳು ಅಂತ ಯಾವತ್ತು ಹೇಳ್ತಾರೆ, ಅವ್ರು ಬಾಯಿ ತುಂಬಾ ಬಹಳ ಹೊಗಳ್ತಾರೆ. ಅದೇ
ಹಾಗೆ ಜಿ ಕೆ ವೆಂಕಟೇಶ್ ಅವರು ಕನ್ನಡ ಚಿತ್ರರಂಗ ಕಂಡ ಮಹಾನ್ ಹೌದು, ಸಂಗೀತ ಹೌದು, ನಿರ್ದೇಶಕ. ಅವರು ಕಾಳಿಂಗರಾಯರ ಶಿಷ್ಯರು ಅಂತ ಹೌದು ಹೌದು ಸರ್, ಕೇಳಲ್ಪಟ್ಟಿದ್ದೇನೆ. ಹೌದು ಸರ್. ಅವರು ಕೂಡ ಕಾಳಿಂಗರಾಯರ್ನ ಗುರು ಸಮಾನವಾಗಿ ನೋಡ್ತಾರೆ. ಅವ್ರ ಶಿಷ್ಯ ಕಾಳಿಂಗರಾಯರ್ನ ಹಾಡಿಸಿದ್ದಾರೆ ಅವರು. ಅಂತಿಂತ ಹೆಣ್ಣು ನೀನೆಲ್ಲ ಅವ್ರದೇ ರಾಗ ಸಂಯೋಜನೆ, ಅವ್ರದೇ ಜಿ ಕೆ ವೆಂಕಟೇಶ್ ಅವ್ರ ರಾಗ ಸಂಯೋಜನೆ ಕಾಳಿಂಗರಾಯರ್ ಹಾಡಿದ್ದಾರೆ. ಅದೇ ಮತ್ತೆ ಹಲವಾರು ಚಿತ್ರಗಳಿಗೆ ಅವರು ಕಾಳಿಂಗರಾಯರ್ನ ಗುರುಗಳನ್ನೇ ಹಾಡಿಸಿದ್ದಾರೆ. ಮತ್ತೆ ಅವರು ಅವ್ರ ಜೊತೆ ಇದ್ದವರು, ಕಂಪೋಸ್ ಮಾಡುವಾಗಲೇ ಇವರೊಟ್ಟಿಗೆ ಇದ್ದವರು ಅಂತ ಹೇಳ್ತಾರೆ ಜಿ ಕೆ ವೆಂಕಟೇಶ್ ಅವರು. ಅಂದ್ರೆ ಅವರ ಮಗಳು ಕೂಡ ನಮ್ಗೆ ಅವರು ಹೇಳಿದ್ರು, ಮೇಡಮ್ ಅವರು ಕೂಡ ಅವರು ಮಾಡ್ತಾರೆ. ಮತ್ತೆ ನಂತರ ಸರ್ ಈ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಅವರು ಉದಯವಾಗಲಿ ಎನ್ನುವಂತ ಒಂದು ಹಾಡನ್ನ ಮೈಸೂರು ಮಹಾರಾಜರು ಆಗಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಸಮ್ಮುಖದಲ್ಲಿ ಹಾಡ್ತಾರೆ. ಆಗ ಅಲ್ಲಿನ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ದ ಆಗಿನ ಕಾಲದ ರಾಜೇಂದ್ರ ಪ್ರಸಾದ್ ಅವರು ಅತಿಥಿಗಳಾಗಿ ಬಂದಿದ್ರು. ಅಲ್ಲಿದ್ದಾಗ ಅವರು ಈ ಹಾಡನ್ನ ಕೇಳಿ ಮೆಚ್ಚಿ ಅವರಿಗೆ 1000 ರೂಪಾಯಿಗಳನ್ನ ಬಹುಮಾನ ರೂಪವಾಗಿ ನೀಡ್ತಾರಂತ ಆ ಸಮಯದಲ್ಲಿ 1000 ರೂಪಾಯಿ ಅಂತ ಹೇಳ್ತಾರೆ. ಅಂದ್ರೆ ಅದು ಬರದಲ್ಲಿದೆ ಆತರ. ಅಂದ್ರೆ ಅಷ್ಟು ಒಂದು ಉದಯವಾಗ್ಲಿ ನೀವು ನೋಡಿ ಮೂರ್ ರಾಗದಲ್ಲಿ ಕಂಪೋಸ್ ಮಾಡಿದಂತ ಒಂದು ಹಾಡದು. ಅದು ಬಹಳಷ್ಟು ಜನಪ್ರಿಯ ಗೀತೆ. ಆಕಾಶವಾಣಿಯಲ್ಲಿ ನೀವು ಗೊತ್ತಿರ್ಬೋದು ನಿಮಗೆ. ಅದು ಎಷ್ಟೋ ವರ್ಷಗಳ ಕಾಲ ಈಗಲೂ ಕೂಡ ನವೆಂಬರ್ 1ರಂದು ಅದನ್ನ ಹಾಕ್ತಾರೆ. ಆ ಸಮಯದಲ್ಲಿ ಏನಂದ್ರೆ ಪ್ರತಿನಿತ್ಯ ಹಾಕ್ತಿರಂತೆ ಸರ್. ಆ ಸಮಯದಲ್ಲಿ ಬೆಳಿಗ್ಗೆ ಯಾವತ್ತು ಅದರಿಂದ ಶುರು ಆಗ್ತಿತ್ತು ಆಕಾಶವಾಣಿ. ಅದೊಂದು ಕ್ರಾಂತಿ ಮಾಡಿದ ಮಹಾನ್ ಗೀತೆ ಅದು. ಹೌದು ಸರ್, ಹೌದು, ಖಂಡಿತ ಕ್ರಾಂತಿ ಮಾಡಿದ ಗೀತೆ ಅದೆಲ್ಲ. ಅಂದ್ರೆ ಅವ್ರದ್ದು ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ದೇವಸ್ಥಾನ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಅದನ್ನೊಂದು ಅದ್ರ ಬಗ್ಗೆ ಒಂದು ಬಹಳಷ್ಟು ಭಕ್ತಿ ಅವರಿಗೆ ದೇವರ ಮೇಲೆ, ಬ್ರಹ್ಮಲಿಂಗನ ಮೇಲೆ. ಹೌದು, ಅದು ಸರ್. ಹಾಗೆ ನೀವು ಬ್ರಹ್ಮಲಿಂಗನ ಕುರಿತು ಒಂದು ಘಟನೆಯನ್ನು ಹೇಳಿದ್ರಿ, ಮತ್ತೊಮ್ಮೆ ನೆನಪಿಸಬಹುದಾ ಅದನ್ನ? ಖಂಡಿತ ಸರ್. ಬ್ರಹ್ಮಲಿಂಗ ಅದೇ ಸರ್, ಅವರು ಕಾಳಿಂಗರಾಯರು ಬಹಳಷ್ಟು ದಿನಗಳ ಕಾಲ ಅಂದ್ರೆ ವರ್ಷಗಳ ಕಾಲ 1-2 ವರ್ಷ, ವರ್ಷಕ್ಕೊಮ್ಮೆ ಎಲ್ಲ ಬರ್ತಿದ್ರು, 1-2 ವರ್ಷಕ್ಕೊಂದ್ಸತಿ ಬರ್ತಿದ್ರು, ಹಾಗೆ ಬರ್ತಿದ್ರಂತೆ. ಹಾಗೆ ಏನಾದ್ರು ಒಂದ್ಸತಿ ಬಂದಾಗ ಬರದೆ ತುಂಬಾ ಸಮಯ ಆಗಿತ್ತು. ಅವರು 1-2 ವರ್ಷ 3 ವರ್ಷ ಏನೋ ಆಗಿರ್ಬೋದು ಬರದೆ. ಆಗ ಒಂದು ದಿನ ರಾತ್ರಿ ಅವರು ರಾತ್ರಿ ಮಂಚದ ಮೇಲೆ ಮಲ್ಕೊಂಡಿದ್ರಂತೆ ಸರ್. ಮಂಚದ ಮೇಲೆ ಮಲ್ಕೊಂಡಿದ್ದವರು ಸಡನ್ ಆಗಿ ಕೆಳಗೆ ಬೀಳ್ತಾರೆ. ಏನೋ ಸ್ವಲ್ಪ ಇದಾಯ್ತು ಅಂತ ಬಿದ್ದೆ ಅಂತ ಮತ್ತೆ ಹತ್ತಿ ಮಲ್ಕೊಳ್ಳೋದು. ಹಾಗೆ ಒಂದು 5 ನಿಮಿಷ ಮತ್ತೆ ಪುನಃ ಬೀಳ್ತಾರಂತೆ. ಹೀಗೆ ಒಂದು 3-4 ಸರ್ತಿ ಆದಾಗ ಇದು ಏನಾಯ್ತು ಕತೆ ಅಂತ ಆಲೋಚನೆ ಮಾಡ್ಕೊಂಡು ಮತ್ತೆ ಮಲ್ಕೊಂಡಾಗ ಅವ್ರ ಕಾಲ ಹತ್ರ ಅವರ ಕಣ್ಣು ಎದುರುಗಡೆ ಕಾಣ್ತಾರಂತೆ ಒಂದು ಬಿಳಿ ಗಡ್ಡದ ವ್ಯಕ್ತಿ ಬಂದು, ಕಾಳಿಂಗ ನನ್ನನ್ನು ಮರ್ತೀಯ ನೀನು ಅಂತ ಕೇಳ್ತಾರಂತೆ. ಆಗ ಅವ್ರಿಗೆ ಫ್ಲಾಶ್ ಆಗ್ತದೆ, ಬ್ರಹ್ಮಲಿಂಗ ದೇವಸ್ಥಾನಕ್ಕೆ ನಾನು ಹೋಗ್ಲೇ ಇಲ್ಲ, ಬ್ರಹ್ಮಲಿಂಗ ದೇವರೇ ಬಂದು ನನ್ನ ಹತ್ರ ಬಂದು ಹೇಳಿದ್ದಾರೆ, ಏನು ಮರ್ತೀಯ ಅಂತ ಕೇಳಿದಾರಂತೆ. ಮಾರನೇ ದಿನ ಬೆಳಿಗ್ಗೆ ಎತ್ಕೊಂಡು ಬಂದಿರಂತ ಊರಿಗೆ ಬಂದು ದೇವ್ರ ದರ್ಶನ ಮಾಡಿ ಹೋದ್ರಂತೆ. ಆನಂತರ ಏನೂ ಆಗಿಲ್ಲ ಅಂತೆ. ಅಂದ್ರೆ ದೇವ್ರು ನೆನಪು ಮಾಡಿದ್, ಯಾಕೆ ನೀವು ಮರ್ತೆ ನನ್ನನ್ನ ಅಂತ. ಅದೊಂದು ರೋಮಾಂಚನ ನಿಜವಾಗ್ಲೂ ತುಂಬಾ ರೋಮಾಂಚಕಾರಿ ಘಟನೆ. ಮತ್ತೆ ಅವರು ಬ್ರಹ್ಮಲಿಂಗ ದೇವ್ರನ್ನ ಬಿಟ್ರೆ ಸರ್, ತಾಯಿ ಚಾಮುಂಡೇಶ್ವರಿ ದೇವರು ಅದು ಮುಖ್ಯ ಅವರಿಗೆ. ಬ್ರಹ್ಮಲಿಂಗ ದೇವ್ರು ಮತ್ತೆ ಇಬ್ರು ಅಷ್ಟೇ ಪ್ರಾಮುಖ್ಯತೆ ಸರ್. ಚಾಮುಂಡೇಶ್ವರಿ ದೇವರಿಗೆ ಮತ್ತೆ ನೀವು ಮೈಸೂರು ಮಹಾರಾಜರು ಎಲ್ಲೇ ಇವರು ಕಾಳಿಂಗರು ನಡ್ಕೊಂಡು ಬೆಟ್ಟ ಹತ್ತುವಾಗ ಎಲ್ಲರೂ ಮಹಾರಾಜರು ಕಾರ್ ಬಂದ್ರೆ ಅವ್ರ ಕಾರ್ ನಿಲ್ಸಿ ಅವ್ರನ್ನ ಹತ್ತಿಕೊಂಡೇ ಬನ್ನಿ ರಾಯರೇ ಅಂತ ಕರ್ಕೊಂಡು ಹೋಗ್ತಿರಂತೆ. ಮತ್ತೆ ಅಲ್ಲಿ ಹಾಡ್ತಿದ್ರು ಅವರು. ಆಸ್ಥಾನ ಗಾಯಕರ ತರ ಇದ್ರು ಅವಾಗ ರಾಜರ ಭಾರಿ ಒಡನಾಟ ಸರ್ ಅವ್ರಿಗೆ ಮೈಸೂರು ರಾಜ. ಯಾಕಂದ್ರೆ ಮೈಸೂರು ರಾಜರ ಕಲಾವಿದರಿಗೆ ಬಹಳ ಗೌರವ. ಅದ್ರಲ್ಲೂ ಕೂಡ ಕಾಳಿಂಗರಾಯರ್ ಅಂದ್ರೆ ಅವ್ರಿಗೆ ಬಹಳ ಇದಂತ. ಅದು ಬಹಳಷ್ಟು ಜನ ಬರ್ದಿದ್ದಾರೆ. ಮತ್ತೆ ನನ್ನ ಅಮ್ಮನು ಹೇಳಿದ್ರು, ಎಲ್ಲೇ ಅದು ಚಾಮುಂಡಿ ಬೆಟ್ಟ ಹತ್ತುವಾಗ ರಾಯರ ನಿಧಾನ ಹತ್ತಿದ್ರೆ ಅವರು ಅಂದ್ರೆ ರಸ್ತೆ ಎಲ್ಲ ಹೋಗ್ತಿದ್ರಂತೆ. ಆಗ ಇವರು ಸಿಕ್ತಿದ್ರಂತೆ, ಬನ್ನಿ ರಾಯರೇ ನೀವ್ ಯಾಕೆ ನಡ್ಕೊಂಡು ಹೋಗ್ತೀರಿ, ಬನ್ನಿ ರಾಯರೇ ಅಂತ ಕರ್ಕೊಂಡು ಹೋಗ್ತಿರ, ಮಹಾರಾಜರು ಕರ್ಕೊಂಡು ಹೋಗ್ತಿರಂತೆ. ಅಂತ ಒಂದು ಸೌಭಾಗ್ಯ ಸರ್ ನಿಜವಾಗಿ. ಅಂದ್ರೆ ಅದು ನಾವು ಅಂದ್ರೆ ಈಗಲೂ ಅಷ್ಟೇ ಸರ್, ನಾವೀಗ ಎಲ್ಲರೂ ಹೋಗ್ತೇವಲ್ಲ ಸರ್, ನಾವಲ್ಲಿ ಬೆಂಗಳೂರಿಗೆ ಮೊನ್ನೆ ಹೋಗಿದ್ದೆ, ಒಂದು ಹಾಡು ಹೇಳಲಿಕ್ಕೆ ನಮ್ಗೆ ಕರೀತಾರೆ. ಕಾಳಿಂಗರಾಯರ ಹಾಡಿದ್ರೆ ಕರೀತಾರೆ, ಒಂದೊಂದು ಹಾಡಿದ್ರೆ ಎಷ್ಟು ಗೌರವ ನೀಡ್ತಾರೆ ಸರ್ ನಿಜವಾಗಿ. ಇದೆಲ್ಲ ಎಂತ ಗೊತ್ತ, ನಮ್ಮ ಸಾಧನೆಯಿಂದ ಅಲ್ಲ ಸರ್. ನಮ್ಗೆ ಇಲ್ಲೂ ಅಷ್ಟೇ, ಊರಲ್ಲೂ ಅಷ್ಟೇ ಕೆಲವರೆಲ್ಲ ಕಾಳಿಂಗರ ಮೊಮ್ಮಗ ಅಂದ್ಕೊಳ್ಳಿ ಏನ್ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಅದು ನಾವು ತಿಳ್ಕೊಳ್ಳೋದು ನಮ್ಮ ಅಜ್ಜ ಹೇಗಿದ್ರು ಅನ್ನೋದು ನಮ್ಗೆ ಅನ್ಸುತ್ತೆ. ಈಗ ನೀವು ಕೂಡ ನನಗೆ ಕರೆದಿದ್ದಾರೆ, ನನ್ನ ಸಾಧನೆ ಅಂತಲ್ಲ, ಕಾಳಿಂಗರಾಯರ ಸಾಧನೆಯನ್ನ ನನ್ನ ಬಾಯಿಂದ ಏನು ಬರ್ತದೆ ಕೇಳೋಣ ಹೇಳಿ ನೀವು ಕರೆದಿರತ್ತೆ. ಅಂದ್ರೆ ಆ ಒಂದು ಗೌರವ ಇದೆಯಲ್ಲ ಸರ್, ನೀವು ಕೋಟಿ ಕೊಟ್ಟರು ಸಿಗುದಿಲ್ಲ ಸರ್. ನಿಜ. ನಾವು ಚಿನ್ನದ ಸ್ಪೂನ್ ಬಾಯಿಲಿ ಇಟ್ಕೊಂಡು ಹುಟ್ಟಿದ್ದೇವೆ, ದೊಡ್ಡ ಏನಿದ್ರು ಉಪಯೋಗ ಇಲ್ಲ ಸರ್. ಇದು ನಾನು ಹೇಳ್ತಾನೆ, ಇಂಥ ಒಂದು ಕಲಾವಿದರ ಮನೇಲಿ ಹುಟ್ಟುದಿದ್ದೆಲ್ಲ ದೊಡ್ಡ ಸೌಭಾಗ್ಯ ಸರ್ ನಿಜವಾಗಿ. ಅದು ಕೂಡ ನಾವು ಅವರ ರೀತಿ ನಾವು ಸಂಗೀತದಲ್ಲಿ ತೊಡಗಿಸಿಕೊಂಡು ಹೋದಾಗ ಅದರ ಅರಿವಾಗ್ತದೆ ನಮ್ಗೆ. ದಾನಿಗಳಾಗಿದ್ದರು ಅಂತಾನು ಕೇಳಿದ್ದೇನೆ. ಸತ್ಯ ಸರ್. ಒಂದು ಕಡೆ ಒಂದು ಕಥೆ ಇದೆ ಸರ್, ಒಂದು ವಿಷಯ ಇದೆ. ಅಂದ್ರೆ ಅವರು
ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಸರ್. ಒಂದು ಕಾರ್ಯಕ್ರಮಕ್ಕೆ 3 ಜನ ಅವರು ಇನ್ಸ್ಟ್ರೂಮೆಂಟ್ ಅವ್ರು ಇಬ್ರು ಮತ್ತೆ ಇವರು ಹೋಗ್ತಾರಂತೆ ಕಾರ್ಯಕ್ರಮಕ್ಕೆ. ಹೋಗಿ ಕಾರ್ಯಕ್ರಮ ಇದು ಶುರುವಾಗುವಾಗ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಒಂದು ಉಪನಯನ ಕಾರ್ಯಕ್ರಮ ಸರ್. ಉಪನಯನ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಉಪನಯನ ಆಗುವ ಮೊದಲು ಇವರಿಗೆ ಬಂದು ಕಾಣಿಗರಿಗೆ ಒಂದು ಖಡ್ಗ ತೋರಿಸ್ತಾರಂತ. ಅಂದ್ರೆ ಅವರು ತಂದು ಖಡ್ಗ ಕೊಡ್ತಾರೆ, ಒಂದು ಚಿನ್ನದ್ದೇನೋ ಕೊಡ್ತಾರೆ ಅವ್ರಿಗೆ, ಕೈಗೆ ಹಾಕ್ತಾರೆ. ಕೈಗೆ ಹಾಕಿದ ಕೂಡಲೇ ಅಂದ್ರೆ ಕಾರ್ಯಕ್ರಮ ಶುರುವಾಗುವ ಮೊದಲು ಒಂದು ಸ್ವಾಗತ ಮಾಡಿದ್ದು ಅದನ್ನ ಹಾಕೊಂಡು ಹಾಡ್ತಾರೆ ಸರ್. ಕಾಳಿಂಗರು ಹಾಡಿ 2-3 ಗಂಟೆ ಹೊತ್ತು ಕಾರ್ಯಕ್ರಮ ನೀಡಿ ಆಮೇಲೆ ಕೊನೆಯದಾಗಿ ಅವರು ಇದು ಕಾರ್ಯಕ್ರಮ ಮುಗಿಸಿದ ಕೂಡಲೇ ತಬಲದವ್ರು ಬಂದು ಹೇಳ್ತಾರಂತೆ ಸರ್, ನಾಡ್ದು ನನ್ನ ಮಗನ ಮದುವೆ ಇದೆ ರಾಯರ, ನೀವು ಬರಲೇಬೇಕು ಅಂತ ಹೇಳಿದ್ರಂತೆ. ಅವ್ರು ದಿನಾಂಕ ನೋಡ್ತಾರೆ, ಆ ದಿನಾಂಕ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ದಿನ ಪ್ರೋಗ್ರಾಮ್ ಬುಕ್ ಇದೆ ಅವ್ರಿಗೆ ಬೇರೆ ಕಡೆ. ಅವ್ರು ಬಿಸಿ ಇದ್ರು ಸರ್, ಫುಲ್ ಬಿಸಿ ಇದ್ರು, ಹೋಗ್ಲಿಕ್ಕಿತ್ತು. ಆಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನು ಹಿಂದೆ ಮುಂದೆ ನೋಡಿಲ್ಲ ಸರ್. ಆ ಕೈಯಲ್ಲಿದ್ದ ಅವ್ರು ಆಗ್ಲೇ ಕೊಟ್ಟದ ಅವ್ರು 2-3 ಗಂಟೆಗೆ ಮುಂದೆ ಅದನ್ನ ತೆಗೆದು ಅವ್ರಿಗೆ ಹೇಳಿ, ನಿಮ್ಮ ಮಗನಿಗೆ ನನ್ನ ಉಡುಗೊರೆ ತಗೊಳ್ಳಿ, ನಾನು ಬರ್ದಿದ್ರೆ ಇದು ತಗೊಳ್ಳಿ ಉಡುಗೊರೆ ಅಂತ ಕೊಡ್ತಂತೆ. ಏನ್ ಹಿಂದೆ ಮುಂದೆ ಆಲೋಚನೆ ಮಾಡಿ, ನನಗೆ ಬೇಕು ಅಂತಿಲ್ಲ ಸರ್ ಜನರಿಗೆ, ಅವ್ರಿಗೆ ಅದೇನಿಲ್ಲ. ಈ ರೀತಿ ತುಂಬಾ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ದೆ. ಹೌದು. ಮತ್ತೆ ಒಂದು ಕಡೆ ಹೋದಲ್ಲಿ ಕಾರು ಮದುಮಗನಿಗೆ ಏನ್ ತರಲ್ಲ ಅಂತ ಕಾರ್ ಕೀ ಕೊಟ್ಟು ನಡ್ಕೊಂಡ್ ಬಂದಿರಂತ ಸರ್. ಅದು ಏನಂತ ಗೊತ್ತಿಲ್ಲ ಸರ್. ಕಾರ್ ಇರ್ತದೆ, ಕಾರ್ನ ಕೀ ಅವನಿಗೆ ಕೊಟ್ಟು ನಡ್ಕೊಂಡು ಬರ್ತೈತೆ, ಕಾರ್ ತಗೊಂಡು ಹಿಂಗಾಯ್ತಾ ತಗೊಂಡು ಬರ್ತದೆ. ಎಲ್ಲವೂ ಅಷ್ಟೇ ಸರ್. ದಾನ ಅಂದ್ರೆ ಅದೆಲ್ಲ ನಮ್ಗೆ ಬೇರೆಯವ್ರು ಹೇಳಿ ಗೊತ್ತದ್ದು, ಅದ್ರಲ್ಲಿ ಏನು ಅಂತ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದರ ಸಂಪೂರ್ಣ ಅಂದ್ರೆ ನಮ್ಗೆ ಕೇಳಿ ಗೊತ್ತಿದ್ದದು ವಿಷಯಗಳು. ಅಂದ್ರೆ ಹೆಚ್ಚಾಗಿ ಅದ್ರ ಬಗ್ಗೆ ಅನುಭವ ಇಲ್ಲ. ಅಂದ್ರೆ ನಾವು ಅದ್ರ ಬಗ್ಗೆ ಇನ್ನೂ ವಿಮರ್ಶೆ ಮಾಡ್ತಾದ್ರೆ ನಮ್ಗೆ ಅಷ್ಟು ತಿಳುವಳಿಕೆ ಗೊತ್ತು. ಜನರೇಷನ್ ಗ್ಯಾಪ್ ಇದೆ, ನಮ್ಗೆ ಅಷ್ಟು ಗೊತ್ತಿಲ್ಲ. ಈಗೆಲ್ಲ ಬಾಯಿಂದ ಬಾಯಿಗೆ ಬಂದು ನಮ್ಗೆ ಹಿರಿಯರು ಹೇಳಿದ್ದು ನಾವು ಹೇಳಿದ್ದೆ ಅಷ್ಟೇ ಕೆಲವೆಲ್ಲ. ಹಾಗೆ ಅಂದ್ರೆ ಅಷ್ಟು ಅಂದ್ರೆ ದಾನ ಧರ್ಮದಲ್ಲಿ ಬಹಳಷ್ಟು ಇದ್ರು. ಮತ್ತೆ ಇಲ್ಲಿ ಊರಿಗೆ ಬಂದ್ರು ಅಷ್ಟೇ ಸರ್. ನಮ್ಮಲ್ಲಿ ಬಾರ್ಕೂರಲ್ಲಿ ಬಂದ್ರೆ ಬಾರ್ಕೂರ್ ಕಾಲೇಜಲ್ಲಿ ಅವರು ಕಾರ್ಯಕ್ರಮ ಏರ್ಪಡಿಸಿದ್ರು ಬಂದ ಕೂಡಲೇ. ಇಲ್ಲಿ ಏನು ಅವರು ದುಡ್ಡಿನ ಡಿಮಾಂಡೇ ಮಾಡ್ತಿಲ್ಲ ಅಂತ ಸರ್. ಇವ್ರು ಕೊಟ್ಟದ್ದು ಏನಿದೆ ಅದನ್ನು ಕೊಡುದು ಅಷ್ಟೇ. ಮತ್ತೆ ಇನ್ಸ್ಟ್ರೂಮೆಂಟ್ ಅವ್ರನ್ನೆಲ್ಲ ಕರ್ಕೊಂಡು ಬರ್ದಿಲ್ಲ ಸರ್, ಇಲ್ಲಿನವ್ರನ್ನೇ ಸೆಟ್ ಮಾಡಿ ಬಿಡುದು, ತಬಲಕ್ಕೆ ಹಾರ್ಮೋನಿ ಅವ್ರು ನುಡಿಸಿದಕ್ಕೆ ಇವ್ರು ಹಾಡುದು ಅಷ್ಟೇ. ಧನ್ಯವಾದಗಳು ಕಾಳಿಂಗರಾಯರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಆಗ್ಲಿ ಸರ್, ಆಗ್ಲಿ. ನಮ್ಮೊಂದು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ ಸರ್. ಖಂಡಿತ ನನ್ನೊಂದು ಸೌಭಾಗ್ಯ ಇದು. ಮೊದಲ ಕಾರ್ಯಕ್ರಮ ಅವರ ಬಗ್ಗೆ ಮಾಡ್ತಾ ಇರೋದು ನನ್ನ ಸೌಭಾಗ್ಯ. ಖಂಡಿತ ನೀವು ಆಗ್ಲಿ ಸರ್. ತುಂಬಾ ಜನ ವೀಕ್ಷಿಸ್ಲಿ. ಬಹಳಷ್ಟು ಅಂದ್ರೆ ಈಗಿನ ಜನರೇಷನ್ಗೆ ಕಾಳಿಂಗರಾಯರು ಯಾರು ಅಂತ ಗೊತ್ತಾಗ್ಲಿ, ಸ್ವಲ್ಪ ಗೊತ್ತಾಗಿ ಮತ್ತೆ ಅವ್ರು ಹುಡುಕ್ಲಿ, ಕಾಳಿಂಗರಾಯರ ಹಾಡುಗಳನ್ನ ಹುಡುಕಿ ಕಾಳಿಂಗರಾಯರ ಹಾಡುಗಳನ್ನ ಅವ್ರು ಕೇಳಲಿ. ಕಾಳಿಂಗರಾಯರಿಗೆ ಒಂದು ಮರು ಜೀವ ಬಂದಂತೆ. ಅವರೆಲ್ಲೂ ಹೋಗಿಲ್ಲ, ನಮ್ಮ ನಡುವೆ ಇದ್ದಾರೆ. ಅವರ ಹಾಡಿನ ಮೂಲಕ ನಮ್ಮೊಂದಿಗೆ ಇದ್ದಾರೆ, ಖಂಡಿತ ಇದ್ದಾರೆ. ಕಲಾವಿದರಿಗೆ ಸಾವಿಲ್ಲ. ಇಲ್ಲ ಕಲೆಗೆ ಕಲಾವಿದರಿಗೆ ಸಾವಿಲ್ಲ ಖಂಡಿತ. ಕಲಾವಿದರು ಏನಿದ್ರು ಅವರು ಜೀವಂತವಾಗಿರ್ತಾರೆ. ಮಹಾನ್ ಗಾಯಕರಿಗೆ ಯಾವತ್ತೂ ಸಾವಿಲ್ಲ. ಅಜರಾಮರ ಅವರ ಹಾಡುಗಳು. ಸತ್ಯ, ಖಂಡಿತ. ನನ್ನನ್ನ ಒಂದು ಆಯ್ಕೆ ಮಾಡಿ ನನಗೆ ಕರೆ ಮಾಡಿ ನೀವು ಮಾತಾಡಿದ್ದಕ್ಕೆ ನಿಮ್ಗೆ ಎಷ್ಟು ನನ್ನಿಂದ ಉಪಯೋಗ ಇದೆ ಗೊತ್ತಿಲ್ಲ. ನನ್ನ ಹತ್ರ ನನಗೆ ಗೊತ್ತಿದ್ದಷ್ಟು ನಿಮ್ಗೆ ತಿಳಿಸಿದ್ದೇನೆ ಸರ್. ಇಲ್ಲಿಂದ ನೋಡ್ಕೊಂಡು ಕಲೆಕ್ಟ್ ಮಾಡಿ, ಆದ್ರೆ ನನಗೆ ಹಿರಿಯರಿಂದ ಕೇಳ್ಕೊಂಡಿಲ್ಲ, ಪ್ರಿಪೇರ್ ಆಗಿ ನಿಮ್ಮ ಮುಂದೆ ಮಾತಾಡಿದ್ದೇನೆ. ಇದರಲ್ಲಿ ಕೆಲವು ಅಂದ್ರೆ ಏನಾದ್ರು ತಪ್ಪಿದ್ರೆ, ಅಂದ್ರೆ ಏನಾದ್ರು ಮಾಹಿತಿ ಹೆಚ್ಚು ಕಡಿಮೆ ಇದ್ರೆ ಕೇಳುಗರು ಇದನ್ನ ಅಂದ್ರೆ ತಿಳಿದವರು ಇದನ್ನ ಕ್ಷಮಿಸ್ಬೇಕು. ಯಾಕಂದ್ರೆ ನಮ್ಗೆ ತಿಳಿದದನ್ನು ನಾವು ತಿಳಿಸಿದ್ದೇವೆ. ನಮ್ಮ ಅಜ್ಜಂದಾದ ಕಾರಣ ನಮಗೆ ಗೊತ್ತಿದ್ದಷ್ಟು ತಿಳಿಸಿದ್ದೇವೆ. ಹಾಗೆ ಆಯ್ತು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಖುಷಿ ಆಯ್ತು.